ನಾಡಿನ ಚಿಂತೆಯಲ್ಲಿ ಮಾಡಬಾರ್ದು, ಧರ್ಮ ಯಾವುದು ಅಂತ ಕೇಳಬಾರ್ದು, ಭ್ರಷ್ಟಾಚಾರ ಮಾಡಬಾರ್ದು, ಮಾಡಿದ್ರೆ ಜಗಕ್ಕೆ ಎದುರುಕೊಳ್ಬಾರ್ದು. ಈ ನಿಟ್ಟಿನಲ್ಲಿ ಲಂಗು ಲಗಾಮ್ ಇಲ್ಲದೆ ಸಾಕಷ್ಟು ಹಗರಣಗಳ ಮಾಡೋರ್ಗೆ ಲಗಾಮ್ ಹಾಕುವಂತ ಕೆಲಸವನ್ನ ನಮ್ಮ ಶ್ರೀಯುತ ಎನ್.ಆರ್. ರಮೇಶ್ ಅವರು ಯಾವಾಗ್ಲೂ ಮಾಡ್ತಾ ಬಂದಿದ್ದಾರೆ. ಸಾವಿರಾರು ಹಗರಣಗಳನ್ನ ಅವರು ನಮ್ಗೆ ಎತ್ತಿ ತೋರಿಸಿದ್ದಾರೆ. ಇವತ್ತು ಬೃಹತ್ ಹಗರಣದ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಏನು ಅಂತ ಕೇಳೋಣ. ನಮಸ್ತೆ ಸರ್. ನಮಸ್ಕಾರಮ್ಮ. ಸೊ 360 ಕೋಟಿಗಿನ ಹೆಚ್ಚಿನ ಭೂ ಹಗರಣ ಆಗಿದೆ. ಯಾರಿಂದ ಸರ್, ಯಾಕೆ, ಹೇಗೆ? ಈಗ ನಮ್ಮ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಪ್ರತಿನಿಧಿಸ್ತಾ ಇರತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೆಂಗೇರಿ ಹೋಬಳಿ ದೊಡ್ಡಬೆಲೆ ಗ್ರಾಮದ ಸರ್ವೆ ನಂಬರ್ 7/5 ಮತ್ತು 7/6ರ 39 ಎಕರೆ ಸಂಪೂರ್ಣವಾಗಿ ಸರ್ಕಾರಿ ಸ್ವತ್ತಾಗಿರ್ತದೆ. ಈ ದೊಡ್ಡಬೆಲೆ ಗ್ರಾಮ BBMP ಅಥವಾ ಈಗಿನ GBA ಗಡಿ ಪ್ರದೇಶದಿಂದ ಕೇವಲ 18 ಅಡಿ ದೂರದಲ್ಲಿ ಮಾತ್ರ ಇರ್ತಕ್ಕಂಥ ಒಂದು ಮಹತ್ವಪೂರ್ಣವಾದಂಥ ಒಂದು ಜಾಗ. ಈ ಒಂದು 24 ಎಕರೆ ವಿಸ್ತೀರ್ಣದ ಜಾಗ ಪ್ರಸ್ತುತ ಸುಮಾರು 360 ಕನಿಷ್ಠ ಅಂದ್ರೆ 360 ಕೋಟಿ ರೂಪಾಯಿಂದ 400 ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂಥದ್ದು. ಯಾಕೆಂದ್ರೆ ಆ ಭಾಗದಲ್ಲಿ ಪ್ರತಿ ಎಕರೆಗೆ 15ರಿಂದ 20 ಕೋಟಿ ರೂಪಾಯಿಗಳಷ್ಟು ಹಣ ಅಲ್ಲಿ ಮೌಲ್ಯ ಇರತಕ್ಕಂಥದ್ದು. ಹಾಗಾಗಿ ಇಂಥ ಒಂದು ಅತ್ಯಮೂಲ್ಯ ಸರ್ಕಾರಿ ಸ್ವತ್ತಿನ ಮೇಲೆ ಕಣ್ಣಾಕದಂತ ದೊಡ್ಡಬೆಲೆ ಗ್ರಾಮದ ನಾರಾಯಣಪ್ಪ ಮತ್ತು ಲಕ್ಕಪ್ಪ ಅನ್ನೋ ಖತರ್ನಾಕ್ ಸಹೋದರರು ಈ ಹಿಂದೆ 1974ರಲ್ಲಿ ದೇಶಾದ್ಯಂತ ಜಾರಿಗೆ ಬಂದಂತ, ವಿಶೇಷವಾಗಿ ಕರ್ನಾಟಕದಲ್ಲಿ ಜಾರಿಗೆ ಬಂದಂತ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಡಿಯಲ್ಲಿ, ಅಂದ್ರೆ ಟೆನೆನ್ಸಿ ಕಾಯ್ದೆ ಅಡಿಯಲ್ಲಿ ಉಳುವವನಿಗೆ ಭೂಮಿ ಅನ್ನೋ ಕಾಯ್ದೆ ಏನ್ ಜಾರಿಗೆ ಬಂತು, ಆ ಸಂದರ್ಭದಲ್ಲಿ ತಮ್ಮ ಶ್ರೀಮತಿಯವರ ತಂದೆ ಆಗಿರ್ತಕ್ಕಂಥ ನರಸಿಂಹಯ್ಯನವರ ಹೆಸರಿಗೆ ಬಂತು ಅಂತ ನಾರಾಯಣಪ್ಪನವರು, ಹಾಗೆ ಲಕ್ಕಪ್ಪನವರು ಅವರ ಶ್ರೀಮತಿಯವರ ತಂದೆ ಚೆನ್ನಪ್ಪನವರ ಹೆಸರಿಗೆ ಬಂತು ಅಂತ ಹೇಳಿ ಗ್ರಾಂಟ್ ಆಗಿ ಬಂತು ಅನ್ನೋ ಒಂದು ದಾಖಲೆಗಳನ್ನ ಇವರು ಸೃಷ್ಟಿ ಮಾಡ್ತಾರೆ. ವಿಶೇಷ ಅಂದ್ರೆ 1974ರಲ್ಲಿ ನಾರಾಯಣಪ್ಪರಿಗಾಗಿ ಲಕ್ಕಪ್ಪನವರಿಗಾಗಿ ಮದುವೆನೇ ಆಗಿರಲಿಲ್ಲ. ಆದ್ರೂ ಕೂಡ ಅವರ ಮಾವನವರ ಹೆಸರಿಗೆ ದಾಖಲೆಗಳು ಪರಬಾರೆ ಆಗಿರೋ ರೀತಿಯಲ್ಲಿ ಅವ್ರ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಇದ್ರ ಜೊತೆಗೆ ಅವರು ಮಾಡುವಂತದ್ದು ಇನ್ನೊಂದು ಏನು ಅಂತಂದ್ರೆ, ಈ ಒಂದು ಸರ್ಕಾರ ಅಂತೇಳಿ ಶತಾಯಗತ ಉಳಿಸ್ಕೋಬೇಕು ಅಂತೇಳಿ ದೊಡ್ಡಬೆಲೆ ಗ್ರಾಮಸ್ಥರು ದೊಡ್ಡ ಮಟ್ಟದ ಹೋರಾಟವನ್ನ ಪ್ರಾರಂಭ ಮಾಡ್ಕೊಂಡು ಬರ್ತಾರೆ. ಆ ಪ್ರಾರಂಭ ಮಾಡುವಂತ 2000ದಿಂದ ಈಚೆಗೆ ಹೋರಾಟ ತೀವ್ರತರವಾದಂತ ದೊಡ್ಡ ಮಟ್ಟದ ಗಂಭೀರ ಸ್ವರೂಪಕ್ಕೆ ಬದಲಾವಣೆ ಆಗುವಂತ ಸಂದರ್ಭದಲ್ಲಿ ಈ ಹೋರಾಟದ ನೇತೃತ್ವವನ್ನ 3 ಜನ ಹೋರಾಟಗಾರರು ವಹಿಸ್ತಾರೆ. ಅದರಲ್ಲಿ ಮೊದಲನೆಯವರು MC ಕೈಲಾಶ್ ಅಂತ ನಿವೃತ್ತ ಸೈನಿಕರು. ಅವರು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮೊಣಕಾಲಿಗೆ ಗುಂಡು ತಗಲಿ ಸ್ವಯಂ ನಿವೃತ್ತಿ ಪಡೆದಂತವರು, ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಒಳ್ಳೆ ಯೋಧ ಕೂಡ. ಹಾಗೆ ಲಕ್ಷ್ಮಮ್ಮ ಅನ್ನೋ ಒಂದು ಹೆಣ್ಮಗಳು, ಗಟ್ಟಿಗಿತ್ತಿ ಹೆಣ್ಮಗಳು, ಹಾಗೆ ವೆಂಕಟೇಗೌಡ ಅಂತ ಮತ್ತೊಬ್ಬ ಹೋರಾಟಗಾರ. 3 ಜನ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇರ್ತದೆ. 2002ರಲ್ಲಿ MC ಕೈಲಾಶ್ ಅವರ, ನಿವೃತ್ತ ಯೋಧ MC ಕೈಲಾಶ್ ಅವರ, ಹಾಗೆ 2003ರಲ್ಲಿ ಲಕ್ಷ್ಮಮ್ಮನವರ ಭೀಕರವಾದಂತಹ ಹತ್ಯೆ ಆಗುತ್ತೆ. ಲಕ್ಷ್ಮಮ್ಮನವರ ಹತ್ಯೆ ಆಗಿ 4 ತಿಂಗಳಿಗೆ ವೆಂಕಟೇಗೌಡರು ಅತ್ಯಂತ ಅನುಮಾನಾಸ್ಪದವಾಗಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅವರು ಶವ ಕಾಣಿಸ್ಬರುತ್ತೆ. ಅದನ್ನ ಆತ್ಮಹತ್ಯೆ ಅಂತ ಹೇಳಿ ಪೊಲೀಸ್ನ ಶರ ಬರೆದು ತಮ್ಮ ಕೈ ತೊಳ್ಕೊಳ್ತಾರೆ. ಆದ್ರೆ ಇನ್ನ 2 ಹತ್ಯಾ ಪ್ರಕರಣಗಳಿದೆ. ಅದಕ್ಕೆ ಹತ್ಯೆ ಮಾಡಿದಂಥವ್ರನ್ನ ಅವರು ಹುಡುಕ್ದೆ, ಯಾರು ಸರೆಂಡರ್ ಆಗಿರ್ತಾರೆ ಅವರನ್ನು ನಿಜವಾದ ಹತ್ಯೆಕಾರರು ಅಂತೇಳಿ ಅವ್ರನ್ನ ಏನೊಂದು ಪ್ರಶ್ನೆ ಮಾಡದೆ, ವಿಚಾರಣೆ ಮಾಡದೆ ಅವ್ರನ್ನ ಜೈಲ್ಗೆ ಹತ್ತುವಂತ ಕೆಲಸವನ್ನ ಮಾಡಿ ಚಾರ್ಜ್ ಶೀಟ್ ಹಾಕಿ ಆ ಪ್ರಕರಣವನ್ನ ಮುಚ್ಚಿ ತಿಲಾಂಜಲಿ ಇಡ್ತಾರೆ. ಅಷ್ಟರ ಮಟ್ಟಿಗೆ ನಾರಾಯಣಪ್ಪ ಮತ್ತು ಲಕ್ಕಪ್ಪ ಅನ್ನೋ ಸಹೋದರರು ಅತ್ಯಂತ ಪ್ರಭಾವಶಾಲಿಗಳಾಗಿರ್ತಾರೆ. ಅವ್ರ ಹಿಂದೆ ಯಾರಿರ್ತಕ್ಕಂಥದ್ದು ಅಂತ ನಾನು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ದಾಖಲೆಗಳನ್ನ ನಾನು ಕೊಟ್ಬಿಟ್ಟಿದ್ದೀನಿ ಕೂಡ. ಹಾಗಾಗಿ ಇದರ ಸಂಬಂಧಪಟ್ಟ ಹಾಗೆ ಆ ಭೀಕರ ಹತ್ಯೆಗಳಾದ ನಂತರ ಮತ್ತೊಂದು ಮಜಲಿಗೆ ತಿರುದಂತ ಹೋರಾಟ ಕೊನೆಗೆ ಮುಖ್ಯಮಂತ್ರಿ ಕಚೇರಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ನಿರಂತರವಾದಂತ ಒಂದು ಪತ್ರ ಚಳವಳಿಯನ್ನ ದೊಡ್ಡಬೆಲೆ ಗ್ರಾಮಸ್ಥರು ಮತ್ತು ಹೋರಾಟಗಾರರು ಮಾಡ್ಕೊಂಡು ಬರ್ತಾರೆ. ಆ ಗ್ರಾಮಸ್ಥರ ಹೋರಾಟಕ್ಕೆ ಮತ್ತು ಪತ್ರಗಳಿಗೆ ಮಣಿದಂತ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಕಚೇರಿಯಿಂದ ಅಧಿಕೃತವಾಗಿ ಡಾಕ್ಟರ್ ವೆಂಕಟೇಶ್ ಅವರು, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶ್ ಅವರು, ಹಾಗೆ ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ರವಿ ಎಂ ತಿರ್ಲಾಪುರ ಅವರು ಇದೇ ವರ್ಷ ಜೂನ್ ತಿಂಗಳಲ್ಲಿ ಅಧಿಕೃತವಾದಂತ ಪತ್ರವನ್ನ ಜಿಲ್ಲಾಡಳಿತಕ್ಕೆ ಮತ್ತು ತಹಸೀಲ್ದಾರ್ ಅವರಿಗೆ ಬರೆದು ಈ ಅತ್ಯಮೂಲ್ಯ ಆಸ್ತಿಯನ್ನ ಕೂಡಲೇ ಸರ್ಕಾರದ ವಶಕ್ಕೆ ತಗೋಬೇಕು ಅನ್ನೋ ಆದೇಶವನ್ನ ಮಾಡಿ 6 ತಿಂಗಳೇ ಕಳೆದಿದ್ರು ಕೂಡ ಈವರೆಗೆ ತಹಸೀಲ್ದಾರ್ ಕಚೇರಿ ಅವ್ರಿಗಾಗಿ ಈ ಸ್ವತ್ತನ್ನ ತಮ್ಮ ವಶಕ್ಕೆ ಪಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ, ನಾರಾಯಣಪ್ಪ ಮತ್ತು ಲಕ್ಕಪ್ಪ ಅನ್ನೋ ಖತರ್ನಾಕ್ ಸಹೋದರರು ಎಷ್ಟು ಪ್ರಭಾವಶಾಲಿಗಳಿದ್ದಾರೆ, ಅವರಿಂದ ಇರ್ತಕ್ಕಂಥವ್ರು ಎಷ್ಟೋ ರಾಜಕೀಯ ಪ್ರಭಾವಿಗಳಿದ್ದಾರೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವತ್ತು ದಾಖಲೆಗಳ ಸಹಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ, ಹಾಗೆ ರಾಜ್ಯದ ಗೃಹ ಸಚಿವರಿಗೆ ದೂರನ್ನ ಕೊಟ್ಟು ಈ ಒಂದು ಪ್ರಕರಣವನ್ನ ಹೊಸದಾಗಿ ಮರು ತನಿಖೆಗೆ ಆದೇಶ ಮಾಡಿ ಒಂದು CID ಅಥವಾ SIT ತಂಡವನ್ನು ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಬೇಕು. ಸರ್ಕಾರದ ವಶಕ್ಕೆ ಈ ಸ್ವತ್ತನ್ನು ಪಡ್ಕೋಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿದ್ದೇನೆ. ಹಾಗೆ ರಾಜ್ಯದ ಗೃಹ ಸಚಿವರು ಮತ್ತು ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟು ಈ ಮೂರು ಮಂದಿ ಹೋರಾಟಗಾರರ ಭೀಕರ ಹತ್ಯಾ ಪ್ರಕರಣಗಳನ್ನ ಒಂದು ಮರು ತನಿಖೆಗೆ ಆದೇಶ ಮಾಡೋದಕ್ಕೆ ಸಂಬಂಧಪಟ್ಟ ರಾಜ್ಯ ಉಚ್ಚ ನ್ಯಾಯಾಲಯದಿಂದ ಅನುಮತಿಯನ್ನು ಪಡ್ಕೋಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡಿದ್ದೇನೆ.
ಜಿಲ್ಲಾಧಿಕಾರಿಗಳು ಕೂಡ ನಾನು ದೂರನ್ನು ಕೊಟ್ಟು ಕೂಡಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಈ ಒಂದು ಸ್ವತ್ತನ್ನ ವಶಕ್ಕೆ ತಗೊಳ್ಳೋದ್ರ ಸಂಬಂಧ ಕೂಡಲೇ ಕ್ರಮ ತಗೋಬೇಕು. ನಮಗೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನು ಕೊಡಬೇಕು. ಹಾಗೆ ಒಂದು ಸಿಐಡಿ ತನಿಖೆಗೆ ಆದೇಶ ಮಾಡಬೇಕು ಅಂತ ಒಂದು ಮನವಿ ಪತ್ರವನ್ನು ಕೊಡಬೇಕು ರಾಜ್ಯ ಸರ್ಕಾರಕ್ಕೆ ಅಂತ ಅವ್ರನ್ನ ಆಗ್ರಹ ಮಾಡಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ನಾನು ಕೂಡ ಈ ಎಲ್ಲದರ ಜೊತೆಗೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಬೃಹತ್ ಹಗರಣ ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಹೋರಾಟಗಾರ ಭೀಕರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಎರಡು ಪ್ರತ್ಯೇಕ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ದಾಖಲು ಮಾಡ್ತಿದ್ವಿ. ಇಲ್ಲಿ 39 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತಿನ ಪೈಕಿ 24 ಎಕರೆಗಳನ್ನಷ್ಟು ಇವರು ಕಬಳಿಸಿರುವಂತದ್ದಾದ್ರೆ ಇನ್ನು 15 ಎಕರೆ ವಿಸ್ತೀರ್ಣದ ಸ್ವತ್ತು ಅದರದೇ ಬೇರೆ ಕಥೆ ಇದೆ. ಅದು 16 ಜನರಿಗೆ ಪರಭಾರೆ ಆದಂಗೆ ದಾಖಲೆ ಸೃಷ್ಟಿ ಮಾಡಿ ಅಂತಿಮವಾಗಿ ಈಗ ಗೌರಿಬಿದನೂರಿನ ಶಾಸಕರಾಗಿರ್ತಕ್ಕಂಥ ಪುಟ್ಟಸ್ವಾಮಿ ಗೌಡರ ಸುಪರ್ದಿಗೆ ಬಂದಿದೆ. ಅದನ್ನ ಕೂಡ ದಾಖಲೆಗಳನ್ನ ಸಂಗ್ರಹ ಮಾಡಿ ಆ ಪುಟ್ಟಸ್ವಾಮಿ ಗೌಡರು ಯಾಕೆ ಬಂತು ಮತ್ತೆ ಅವರ ಪ್ರಮಾಣ ಪತ್ರದಲ್ಲಿ ಏನ್ ಸಲ್ಲಿಕೆ ಮಾಡಿದ್ದಾರೆ ಚುನಾವಣೆಗೆ ಅನ್ನೋ ದಾಖಲೆಗಳನ್ನ ತಗೊಂಡು ಅವರ ವಿರುದ್ಧ ಕೂಡ ಒಂದು ಪ್ರಕರಣವನ್ನು ದಾಖಲೆ ಮಾಡೋ ಪ್ರಯತ್ನ ಮುಂಚೆ ಮಾಧ್ಯಮದ ಮುಂದೆ ಅದನ್ನು ಕೂಡ ನಾನು ಮಾಡ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ವಾ ಸರ್, 3 ಹೋರಾಟಗಾರರ ಹತ್ಯೆಯ ಹಿಂದೆ ST ಸೋಮಶೇಖರ್ ಅವರ ಬೆಂಬಲಿಗರ ಕೈವಾಡ ಇದೆ ಅಂತ? 100% ಸತ್ಯ. ನಾರಾಯಣಪ್ಪ ಮತ್ತು ಲಕ್ಕಪ್ಪ ಅವರು ಇರೋದು 100% ಸತ್ಯ. ನೀವು ಆ ಭಾಗದಲ್ಲಿ ದೊಡ್ಡಬೆಲೆ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಹೋಗಿ ಯಾರನ್ನೇ ಕೂಡ ನೀವು ಕೇಳಿದ್ರು ಕೂಡ ಅವರು ನಿರಾತಂಕವಾಗಿ ಇರೋ ಸತ್ಯವನ್ನು ಅವ್ರು ಹೇಳೋದಕ್ಕೆ ಯಾವಾಗ್ಲೂ ತಯಾರಾಗಿರ್ತಾರೆ. ನೀವು ಕೂಡ ಕೆಲಸ ಮಾಡಬಹುದು. 100ಕ್ಕೆ 100 ನಾರಾಯಣಪ್ಪ ಮತ್ತು ಲಕ್ಕಪ್ಪನವರ ಚಿತಾವಣೆಯಿಂದ ಕುಮ್ಮಕ್ಕಿಂದಾನೆ ಇವತ್ತು ಈ 3 ಜನರ ಹೋರಾಟಗಾರ ಭೀಕರ ಹತ್ಯೆ ನಡೆದಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇಲ್ಲಿ ಹಣ್ಣು ತಿಂದವರು ಬಚಾವಾಗಿದ್ದಾರೆ, ಸಿಪ್ಪೆ ಇಟ್ಕೊಂಡವರು ಜೈಲ್ಗೆ ಹೋಗಿದ್ದಾರೆ. ಖಂಡಿತ ಅವ್ರಿಗೂ ಕೂಡ ಬೇರೆ ಬೇರೆ ಆಮಿಷಗಳನ್ನ ನೋಡಿ ಅವ್ರನ್ನ ಸರೆಂಡರ್ ಮಾಡಿಸಿದ್ದು. ಅವರು ಜೈಲಿಂದ ಬಿಡುಗಡೆ ಆದ ನಂತರ ಏನ್ ಆಮಿಷ ಕೊಟ್ಟಿದ್ದು ಅದನ್ನ ಪೂರೈಕೆ ಮಾಡಿಲ್ಲ ಅಂತ ಅವರು ಕೂಡ ತಿರುಗಿ ಬಿದ್ದಿದ್ದಾರೆ. ಮುಂದೆ ಆದಷ್ಟು ಬೇಗ ಯಾರು ಸರೆಂಡರ್ ಆಗಿದ್ರು ಈ ಹತ್ಯಾ ಪ್ರಕರಣಗಳಲ್ಲಿ ನಕಲಿ ಕೊಲೆಗಾರರು ಅಂತ ಅವರನ್ನ ಕೂಡ ಮಾಧ್ಯಮಗಳ ಮುಂದೆ ತಗೊಂಬಂದು ಅವ್ರನ್ನ ಕೂಡ ಪರಿಚಯ ಮಾಡುವಂತ ಕೆಲಸ ಆದಷ್ಟು ಬೇಗ ಮಾಡ್ತಾ ಇದ್ದೀನಿ. ಈಗ ಸರ್ಕಾರ ಒಂದು ಭೂ ಏನಿದೆ ಅದನ್ನ ಮತ್ತೆ ಸರ್ಕಾರ ತನ್ನ ಅಸ್ತಿತ್ವಕ್ಕೆ ಯಾಕೆ ತಗೊಳ್ಳಕ್ ಆಗ್ತಿಲ್ಲ ಸರ್? ನಾನು ಈಗಾಗಲೇ ಹೇಳಿದಾಗೇನೆ ಮುಖ್ಯಮಂತ್ರಿಗಳ ಕಚೇರಿಯಿಂದಾನೇ ಆದೇಶ ಆಗಿ 3 ತಿಂಗಳು ಕಳೆದಿದ್ರು ಕೂಡ ಇಲ್ಲಿಯವರೆಗೆ ಅಂತ ಸಣ್ಣ ಪ್ರಯತ್ನವನ್ನ ಕೂಡ ಮಾಡ್ಲಿಕ್ಕೆ ಜಿಲ್ಲಾಡಳಿತಕ್ಕೆ ಅಥವಾ ತಹಸೀಲ್ದಾರ್ ಕಚೇರಿಯವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಈ ಒಂದು ಸರ್ಕಾರಿ ಭೂ ಕಬಳಿಕೆ ಹಗರಣದಲ್ಲಿ ಇರ್ತಕ್ಕಂಥವ್ರು ಯಾರು, ಅವ್ರ ಹಿಂದೆ ಇರತಕ್ಕಂತ ಘಟಾನುಘಟಿಗಳು ಸೂತ್ರಧಾರಿಗಳು ಯಾರು, ಪಾತ್ರಧಾರಿಗಳು ಯಾರು, ತುಂಬಾ ಪ್ರಭಾವಿಗಳಾಗಿರೋದ್ರಿಂದ ಅಂಡರ್ಸ್ಟುಡ್ ಅಲ್ಲ. ಅಂದ್ರೆ ಬೆಂಬಲಿಗರು ಕೆಲಸ ಮಾಡಿದ್ದಾರೆ ಅಂದ್ರೆ ಅದ್ರ ಹಿಂದೆ ST ಸೋಮಶೇಖರ್ ಅವರು ಕೂಡ ಅವ್ರಿಗೆ ಪ್ರಕರಣ ಗೊತ್ತಿದ್ದೇ ಇದೆ, ಅದ್ರಲ್ಲಿ ಗೊತ್ತಿದ್ದರೇನಿಲ್ಲ, ಇದೆಲ್ಲರಿಗೂ ಜಾಗಿರೋದು. ಹಾಗಾಗಿ ಅವರು ಕೂಡ ನಿಜಕ್ಕೂ ಹೋರಾಟಗಾರ ಹತ್ಯೆಯನ್ನ ಅವ್ರು ನಿಜಕ್ಕೂ ಅವ್ರೇನಾದ್ರು ವಿರೋಧ ಮಾಡಿದ್ರೆ ಈ ಒಂದು ಹತ್ಯೆಯನ್ನ ವಿರೋಧಿಸಿ ಅವ್ರದೇ ಕ್ಷೇತ್ರದಲ್ಲಿ ನಡೆದಂತ 3 ಹತ್ಯೆಗಳನ್ನ ವಿರುದ್ಧ ಅವರು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಬೇಕಾಗಿತ್ತು. ಮತ್ತೆ ಒಬ್ಬ ಶಾಸಕನ ಕರ್ತವ್ಯ ತಮ್ಮ ಕ್ಷೇತ್ರದ ವ್ಯಾಪ್ತಿಯ ಸರ್ಕಾರಿ ಸ್ವತ್ತುಗಳನ್ನು ಸಂರಕ್ಷಣೆ ಮಾಡಬೇಕಾಗಿರುವಂತದ್ದು, ನೆಲಗಳ್ಳರ ಪಾಲಾಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಂತ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ST ಸೋಮಶೇಖರ್ ಅವ್ರು ಮಾಡ್ಲಿಲ್ಲ ಅಂತಾನೆ ಸಹಜವಾಗಿ ಅವ್ರ ವಿರುದ್ಧ ಅವ್ರ ಮೇಲೆ ನಮ್ಗೆ ಅನುಮಾನ ಬಂದೇ ಬರುತ್ತೆ. ಅನುಮಾನ ನಿಜ ಅನ್ನೋ ಭಾವನೆ ಕೂಡ ನನ್ನಲ್ಲಿ ಸ್ಪಷ್ಟವಾಗಿದೆ. ಓಕೆ ಸರ್, ನಿಮ್ಮ ಈ ಹೋರಾಟ ಆಗ್ರಹಕ್ಕೆ ಖಂಡಿತ ಜಯ ಸಿಗ್ಲಿ, ಮರುತನಿಖೆ ಆಗ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ, ಮತ್ತೆ ಸರ್ಕಾರದ ಭೂಮಿ ಏನಿದೆ ಅದು ಮತ್ತೆ ಸರ್ಕಾರಕ್ಕೆ ಸಿಗುವಂತಾಗ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲಿವರೆಗೂ ನಾವು ಉತ್ತಮ ನಾಯಕರನ್ನ ಆಯ್ಕೆ ಮಾಡಲ್ವೋ, ಎಲ್ಲಿವರೆಗೂ ನಾವು ಭ್ರಷ್ಟತೆಯ ವಿರುದ್ಧ ಧ್ವನಿ ಎತ್ತಲ್ವೋ ಅಲ್ಲಿವರೆಗೂ ಇಂಥ ಹಗರಣಗಳು ನಡೀತಾ ಇರುತ್ತೆ. ಸೊ ಜನತೆ, ಇದು ನಮ್ಮ ಕರ್ತವ್ಯ ಕೂಡ. ನಮ್ಮ ಶ್ರೀಯುತ NR ರಮೇಶ್ ಅವರ ಧ್ವನಿ ಜೊತೆಗೆ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಇದು News 15 ಕನ್ನಡ, ಕನಸಿನ ಭಾರತದ ನನಸಿಗಾಗಿ.